ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಕೋರ್ಸ್ 4 ಸಾರ್ವಜನಿಕ ಆಡಳಿತದಲ್ಲಿ ಬ್ಲಾಕ್ 2ರಲ್ಲಿ ಬರುವಂತಹ ಘಟಕ 7ರಲ್ಲಿ ಇರುವಂಥ ಸಹಾಯಕ ವರ್ಗದ ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ಸಹಾಯಕ ವರ್ಗಗಳ ಬಗ್ಗೆ ತಿಳ್ಕೊಳ್ಳುವ. ಸಹಾಯಕ ವರ್ಗಗಳ ಬಗ್ಗೆ ಯಾವುದೆಲ್ಲ ಬರ್ತದೆ, ಸಹಾಯಕ ವರ್ಗಗಳ ಬಗ್ಗೆ ಎನ್ನುವಂಥದ್ದನ್ನು ನೋಡ್ಕೊಳ್ಳುವ. ಸಹಾಯಕ ವರ್ಗ ಸಲಹೆ, ಈಗಾಗಲೇ ಸಲಹೆ ವರ್ಗ ಬಗ್ಗೆ ತಿಳ್ಕೊಂಡೆವು. ಸಲಹೆ ವರ್ಗ ಎನ್ನುವಂಥದ್ದು ಮಾಹಿತಿಯನ್ನು ಕೊಡುವಂಥದ್ದು, ಸಹಾಯಕ ವರ್ಗ ಎನ್ನುವಂಥದ್ದು ಸಹಾಯವನ್ನು ಮಾಡುವಂಥದ್ದು. ಸಹಾಯಕ ವರ್ಗ ಗೃಹ ಕೃತ್ಯ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತದೆ ಎಂದು ವಿಲೋಬಿಯವರು ಹೇಳ್ತಾರೆ. ಅಂದರೆ ಕಾರ್ಯನಿರ್ವಾಹಕರ ವರ್ಗ ತನ್ನ ಪ್ರಮುಖ ಕಾರ್ಯಗಳನ್ನು ನೆರವೇರಿಸಲು ಈ ರೀತಿಯ ಕಾರ್ಯಗಳು ತುಂಬಾ ಅಗತ್ಯವಾಗಿರುತ್ತದೆ. ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಇಲಾಖೆಯು ಒಂದು ಮುಖ್ಯ ಉದ್ದೇಶವನ್ನು ಹೊಂದಿರುತ್ತದೆ. ಈ ಉದ್ದೇಶವನ್ನು ಈಡೇರಿಸುವ ಜವಾಬ್ದಾರಿಯು ಕಾರ್ಯನಿರ್ವಾಹಕ ವರ್ಗಕ್ಕೆ ಇದ್ದರೂ ಇದನ್ನು ಸಾಧಿಸಲು ವಿವಿಧ ಸಾಮಗ್ರಿಗಳ, ಸಲಕರಣೆಗಳ, ಸಿಬ್ಬಂದಿಗಳ ಅವಶ್ಯಕತೆ ಕೂಡ ಇರ್ತದೆ. ಇತ್ತೀಚಿನವರೆಗೂ ಎಲ್ಲ ಕೆಲಸಗಳ ನಿರ್ವಹಣೆಯ ಜವಾಬ್ದಾರಿಯು ಆಯಾಯ ಇಲಾಖೆಗಳ ಮೇಲೇ ಇರ್ತಾ ಇತ್ತು. ಆದರೆ ಸಾರ್ವಜನಿಕ ಆಡಳಿತದ ಕಾರ್ಯಕ್ಷೇತ್ರ ವಿಶಾಲ ಆದಂತೆ ಅದರ ಕಾರ್ಯವಿಧಾನದಲ್ಲಿ ಅನೇಕ ರೀತಿಯ ಪ್ರಭಾವ ಹೆಚ್ಚುತ್ತಾ ಹೋಯಿತು. ಪ್ರತಿ ಇಲಾಖೆಯ ಮುಖ್ಯ ಉದ್ದೇಶ ಯಾವುದೇ ಆಗಿದ್ದರೂ ಕೂಡ ವಿವಿಧ ರೀತಿಯ ಸಾಮಗ್ರಿ, ಸಲಕರಣೆಗಳನ್ನು ಖರೀದಿಸುವುದು, ಪತ್ರಗಳನ್ನು ತಯಾರಿಸುವುದು, ವರದಿಗಳನ್ನು ಮುದ್ರಿಸುವುದು, ಸಿಬ್ಬಂದಿಯ ನೇಮಕವನ್ನು ಮಾಡುವಂಥದ್ದು, ಹಣಕಾಸಿನ ಲೆಕ್ಕಾಚಾರವನ್ನು ಮಾಡುವಂಥದ್ದು, ಈ ರೀತಿಯ ಮುಂತಾದ ಕರ್ತವ್ಯಗಳನ್ನು ಒಂದೊಂದು ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದ ಒಂದೊಂದು ಅಂಶಗಳನ್ನು, ಒಂದೊಂದು ಅಂಗಗಳು ಕೂಡ ಹೊಂದಿರ್ತದೆ. ಇಲ್ಲಿ ಅವರು ಉದಾಹರಣೆಯಾಗಿ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಭಾರತದಲ್ಲಿ ಲೋಕಸೇವಾ ಆಯೋಗವು ವಿವಿಧ ಇಲಾಖೆಗಳಿಗೆ ಬೇಕಾದಂತಹ ಸಿಬ್ಬಂದಿಗಳನ್ನು ಕೂಡ ಒದಗಿಸ್ತದೆ. ಸಾಮಗ್ರಿ ಮತ್ತು ಸಲಕರಣೆಗಳನ್ನು ಸರಬರಾಜು ಮಂಡಳಿ ಪೂರೈಸ್ತದೆ. ಈ ಅಂಗಗಳನ್ನು ಗೃಹ ಕೃತ್ಯ ನಿರ್ವಹಣಾ ಅಂಗ ಅಥವಾ ಸಹಾಯಕ ವರ್ಗ ಎಂದು ಕರೆಯಬಹುದು. ಸಹಾಯಕ ವರ್ಗದಿಂದ ಹಲವು ಅನುಕೂಲಗಳಿವೆ. ಅದರಲ್ಲಿ ಸಹಾಯಕ ವರ್ಗವು ಕಾರ್ಯನಿರ್ವಾಹಕ ವರ್ಗದ ಆಡಳಿತ ಕಾರ್ಯಭಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತದೆ. ಇದರಿಂದ ಕಾರ್ಯನಿರ್ವಾಹಕ ವರ್ಗ ತನ್ನ ಪೂರ್ಣ ಗಮನವನ್ನು ತನ್ನ ಕರ್ತವ್ಯಗಳಲ್ಲಿ ಹರಿಸಲು ಸಾಧ್ಯವಾಗ್ತದೆ. ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗ್ತದೆ. ಕೂಡ ಸಾಧ್ಯ ಆಗ್ತದೆ. ವರ್ಗವು ಎಲ್ಲ ಇಲಾಖೆಗಳಿಗೆ ಸಾಮಾನ್ಯವಾದ ಒಂದು ನಿರ್ದಿಷ್ಟ ಕಾರ್ಯ ನಿರ್ವಹಿಸುವುದರಿಂದ ಹಣ ಮತ್ತು ಕಾಲ ಉಳಿತಾಯವಾಗ್ತದೆ. ಸಹಾಯಕ ವರ್ಗಗಳ ಕಾರ್ಯಕ್ಷೇತ್ರ ವಿಶಾಲವಾಗಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನು ಕೊಳ್ಳುವಿಕೆ ಮತ್ತು ಸಾಮಾನ್ಯ ಉಗ್ರಾಣ ಮೊದಲಾದವುಗಳು ಮಿತವ್ಯಯಕ್ಕೆ ಸಹಕಾರಿಯಾಗಿದೆ. ಸಹಾಯಕ ವರ್ಗಕ್ಕೆ ಮುಖ್ಯ ಉದಾಹರಣೆಗಳಂತ ಹೇಳಿದರೆ ಲೋಕಸೇವಾ ಆಯೋಗ, ಸರಕಾರಿ ಮುದ್ರಣಾಲಯ, ಸಾರ್ವಜನಿಕ ಲೆಕ್ಕ ನಿಯಂತ್ರಣ ಆಯೋಗ, ಭಾರತದ ಕೇಂದ್ರ ಸರಬರಾಜು ಮಂಡಳಿ, ಇವೇ ಮೊದಲಾದವುಗಳು ಸಹಾಯಕ ವರ್ಗಗಳಲ್ಲಿ ನಾವು ಕಾಣ್ಬೋದು. ಇನ್ನು ಇಲ್ಲಿ ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗದ ನಡುವಿನ ವ್ಯತ್ಯಾಸ ಅಂತ ಕೇಳಿದಾಗ, ಕಾರ್ಯನಿರ್ವಾಹಕ ವರ್ಗವು ಇಲಾಖೆಯ ಉದ್ದೇಶ ಈಡೇರಿಸುವ ಗುರಿಯನ್ನು ಹೊಂದಿರುತ್ತದೆ. ಆದರೆ ಸಲಹಾ ವರ್ಗವು ನೀಡುವ ಕರ್ತವ್ಯವನ್ನು ಹೊಂದಿರುತ್ತದೆ. ಕಾರ್ಯನಿರ್ವಾಹಕ ವರ್ಗವು ಆಡಳಿತ ನೀತಿಯನ್ನು ಕಾರ್ಯಗತಗೊಳಿಸುತ್ತದೆ. ಸಲಹಾ ವರ್ಗವು ಸಲಹೆ ಮತ್ತು ಸಮಾಲೋಚನೆಯನ್ನು ನೀಡುತ್ತದೆ. ಕಾರ್ಯನಿರ್ವಾಹಕ ವರ್ಗ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರುತ್ತದೆ, ಅಧಿಕಾರವನ್ನು ಚಲಾಯಿಸುತ್ತದೆ. ಸಲಹಾ ವರ್ಗ ಅಧಿಕಾರವನ್ನು ಚಲಾಯಿಸುವುದು ಸಾಧ್ಯವಿಲ್ಲ. ಕಾರ್ಯನಿರ್ವಾಹಕ ವರ್ಗದಲ್ಲಿ ಅಧಿಕಾರವು ಕೆಳಮುಖವಾಗಿ ಹರಿಯುತ್ತದೆ, ಆದರೆ ಸಲಹೆಯು ಮೇಲ್ಮುಖವಾಗಿರ್ತದೆ. ಫಿಶ್ನರವರ ಅಭಿಪ್ರಾಯದಲ್ಲಿ ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗಗಳ ನಡುವೆ ಇರುವ ವ್ಯತ್ಯಾಸ ಕೇವಲ ಸಾಂದರ್ಭಿಕವೇ ಹೊರತು ಸಮಗ್ರವಲ್ಲ ಅಂತ ಹೇಳ್ತಾರೆ. ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗಗಳು ಅನ್ಯೋನ್ಯ ಸಂಬಂಧಗಳನ್ನು ಹೊಂದಿದ್ದು, ಕಾರ್ಯನಿರ್ವಾಹಕದ ಅಧೀನದಲ್ಲಿಟ್ಟುಕೊಂಡು ಸಲಹಾ ವರ್ಗವು ಕಾರ್ಯವನ್ನು ನಿರ್ವಹಿಸುತ್ತದೆ. ಅವೆರಡೂ ವರ್ಗಗಳು ಕಾರ್ಯನಿರ್ವಾಹಕನಿಗೆ ಅಧೀನದಲ್ಲಿದ್ದುಕೊಂಡು ಸಮಮಟ್ಟದಲ್ಲಿ ಸಮಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಆಲ್ಬರ್ಟ್ ಲೇಪಾಸ್ಕಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಭಿಪ್ರಾಯ ಸಮಂಜಸವಾಗಿದೆ ಎಂದು ಕೂಡ ಭಾವಿಸಬಹುದು. ಇನ್ನು ಇದರಲ್ಲಿ ಕಾರ್ಯನಿರ್ವಾಹಕ ವರ್ಗ ಮತ್ತು ಸಹಾಯಕ ವರ್ಗದ ನಡುವಿನ ವ್ಯತ್ಯಾಸ ಏನಿದೆ ಅಂತ ಬಂದಾಗ, ಇದರಲ್ಲಿ ಸಲಹಾ ವರ್ಗ, ಕಾರ್ಯನಿರ್ವಾಹಕ ವರ್ಗ ಮತ್ತು ಸಹಾಯಕ ವರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ. ಇವರ ನಡುವಿನ ವ್ಯತ್ಯಾಸ ಅಂತ ಹೇಳಿದರೆ, ಕಾರ್ಯನಿರ್ವಾಹಕ ವರ್ಗವು ಒಂದು ಉದ್ದೇಶ ಸಾಧನೆಯ ಗುರಿಯನ್ನು ಹೊಂದಿದೆ. ಆದರೆ ಸಹಾಯಕ ವರ್ಗವು ನಿರ್ವಾಹಕ ವರ್ಗದ ಗುರಿ ಸಾಧನೆಗೆ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ.
2. ಕಾರ್ಯನಿರ್ವಾಹಕನ ವರ್ಗದ ರಚನೆ ಕಾರ್ಯವಿಧಾನಗಳಲ್ಲಿ ವ್ಯತ್ಯಾಸವಿರುತ್ತದೆ. ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವ್ಯತ್ಯಾಸಗಳು ಕೂಡ ಬರ್ತದೆ. ಇಲ್ಲಿ ಉದಾಹರಣೆ ನೋಡಿದರೆ ವಿದೇಶಾಂಗ ಇಲಾಖೆಗೂ ಆರೋಗ್ಯ ಇಲಾಖೆಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಆದರೆ ಸಹಾಯಕ ವರ್ಗದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಕಂಡುಬರುವುದಿಲ್ಲ. ಕಾರ್ಯನಿರ್ವಾಹಕ ವರ್ಗವು ಪ್ರಜೆಗಳಿಗೆ ನೇರವಾಗಿ ಸೇವೆ ಸಲ್ಲಿಸುತ್ತದೆ. ಆದರೆ ಸಹಾಯಕ ವರ್ಗವು ಜನರಿಗೆ ನೇರವಾಗಿ ಸೇವೆ ಸಲ್ಲಿಸುವುದಿಲ್ಲ, ಕಾರ್ಯನಿರ್ವಾಹಕ ವರ್ಗಕ್ಕೆ ಸೇವೆಯನ್ನು ಸಲ್ಲಿಸುತ್ತದೆ. ಕಾರ್ಯನಿರ್ವಾಹಕ ವರ್ಗದ ಗುರಿ ಒಂದು ಉದ್ದೇಶದ ಕಾರ್ಯಸಾಧನೆಯಾಗಿರುವುದರಿಂದ ಮಿತವ್ಯಯದ ಬಗ್ಗೆ ಅಷ್ಟಾಗಿ ಗಮನ ಕೂಡ ಹರಿಸುವುದಿಲ್ಲ. ಆದರೆ ಸಹಾಯಕ ವರ್ಗವು ಮಿತವ್ಯಯವನ್ನು ಗುರಿಯಾಗಿಟ್ಟುಕೊಂಡು ಕೆಲಸವನ್ನು ನಿರ್ವಹಿಸುತ್ತದೆ. ಆಡಳಿತ ಕಾರ್ಯನಿರ್ವಾಹಕ ವರ್ಗಗಳ ಯಶಸ್ಸು ಮತ್ತು ದಕ್ಷತೆ ಸಹಾಯಕ ವರ್ಗಗಳ ಸಮರ್ಪಕ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿರುತ್ತದೆ. ಆಡಳಿತ ಸುಗಮವಾಗಿ ಸಾಗಬೇಕಾದರೆ ಸಿಬ್ಬಂದಿ ವರ್ಗದವರನ್ನು ಲೋಕಸೇವಾ ಆಯೋಗ ಹೇಗೆ ಆಯ್ಕೆ ಮಾಡ್ತದೆ, ಯಾರನ್ನು ಆಯ್ಕೆ ಮಾಡ್ತದೆ ಎಂಬುದರ ಮೇಲೆ ಅದು ಅವಲಂಬಿಸಿರ್ತದೆ. ಒಂದು ವೇಳೆ ಸಹಾಯಕ ವರ್ಗವು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕಾರ್ಯನಡೆಸದಿದ್ದರೆ ಕಾರ್ಯನಿರ್ವಾಹಕ ವರ್ಗದಲ್ಲಿ ದಕ್ಷತೆ ಕಾಣಲಾಗಲಿ ಪರಿಣಾಮಕಾರಿ ಆಡಳಿತ ನಿರ್ವಹಿಸುವುದಾಗಲಿ ಸಾಧ್ಯವೇ ಇಲ್ಲ. ಇನ್ನು ನಾವು ನೋಡಿದರೆ ಸಲಹಾ ವರ್ಗ ಮತ್ತು ಸಹಾಯಕ ವರ್ಗ. ಸಲಹಾ ವರ್ಗ ಮಾಹಿತಿಯನ್ನು ಕೊಡುವಂಥದ್ದು, ಸಹಾಯಕ ವರ್ಗ ಸಹಾಯವನ್ನು ಮಾಡುವಂಥದ್ದು. ಇದೆರಡರ ನಡುವೆ ಇರುವಂಥ ವ್ಯತ್ಯಾಸ ಅಂತ ಹೇಳಿದರೆ, ಸಲಹಾ ವರ್ಗಗಳು ಅವಲೋಕಿಸುವಂತಹ ಯೋಜನೆ ತಯಾರಿಸುವ ಸಲಹೆಯನ್ನು ನೀಡುವ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಆದರೆ ಸಹಾಯಕ ವರ್ಗವು ಲೆಕ್ಕವನ್ನಿಡುವುದು, ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು, ಸರಬರಾಜು ಮಾಡುವಂತಹ ಕೆಲಸಗಳನ್ನು ಹೊಂದಿರುವಂಥದ್ದು ಯಾರು? ಸಹಾಯಕ ವರ್ಗ. ಸಲಹಾ ವರ್ಗಕ್ಕೆ ಸರಕಾರದ ಮುಖ್ಯ ನೀತಿ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವ ಜವಾಬ್ದಾರಿ ಕೂಡ ಇರ್ತದೆ. ಆದರೆ ಇಲಾಖೆಗಳ ಸಂಘಟನೆ ವಿಧಾನಗಳನ್ನು ಸುಧಾರಣೆ ಮಾಡುವಲ್ಲಿ ನಿರತರಾಗಿರುವಂಥದ್ದು. ಆದರೆ ಸಹಾಯಕ ವರ್ಗ ನೀತಿ ನಿರ್ಧರಿಸುವ ಜವಾಬ್ದಾರಿ ಇರುವುದಿಲ್ಲ. ಸಹಾಯಕ ವರ್ಗಕ್ಕೆ ನೀತಿಯನ್ನೆಲ್ಲ ನಿರ್ಧರಿಸುವಂಥ ಜವಾಬ್ದಾರಿ ಇಲ್ಲ, ಅದೆಲ್ಲ ಇರುವಂಥದ್ದು ಸಲಹಾ ವರ್ಗಕ್ಕೆ. ಈ ರೀತಿಯ ವ್ಯತ್ಯಾಸಗಳು ಈ ಎರಡೂ ವರ್ಗಗಳಲ್ಲೂ ಕಾಣ್ಬೋದು. ಈ ಎರಡೂ ವರ್ಗಗಳು ಒಂದೇ ಎಂದು ಕೂಡ ಹೇಳ್ಬೋದು. ಏಕೆಂದರೆ ಇಲಾಖೆಯ ಕಾರ್ಯವನ್ನು ನಿರ್ವಹಿಸುವ ಉದ್ದೇಶದ ಸಾಧನೆಯ ಗುರಿಯನ್ನು ತಲುಪುವ ಕಾರ್ಯನಿರ್ವಾಹಕ ವರ್ಗಕ್ಕೆ ಸಹಾಯ ಮತ್ತು ಸಲಹೆ ಮತ್ತು ಸಹಾಯ ನೆರವಾಗಲು ಈ ಎರಡೂ ವರ್ಗಗಳು ನಿರತರಾಗಿರುತ್ತದೆ. ಇಲ್ಲಿ ಫಿಶ್ನರ್ ಮೊದಲಾದವರು ಸಲಹಾ ವರ್ಗ ಮತ್ತು ಸಹಾಯಕ ವರ್ಗಗಳ ನಡುವೆ ವ್ಯತ್ಯಾಸಗಳನ್ನು ಕಂಡುಹಿಡಿಯುವುದು ಸಮಂಜಸವಲ್ಲ ಎಂಬುದಾಗಿ ಹೇಳ್ತಾರೆ. ಅವರ ಅಭಿಪ್ರಾಯದಲ್ಲಿ ಈ ಸಲಹಾ ವರ್ಗಗಳಿರ್ಬೋದು ಅಥವಾ ಸಹಾಯಕ ವರ್ಗಗಳು ನೆರವೇರಿಸುವ ಕಾರ್ಯಗಳನ್ನು ಸಹ ಒಳಗೊಂಡಿರ್ತದೆ. ಮತ್ತೆ ಕೆಲವರು ವ್ಯತ್ಯಾಸಗಳಿವೆ ಎಂದು ಕೂಡ ಹೇಳ್ತಾರೆ. ಈ ರೀತಿಯಾಗಿ ನಾವು ಸಲಹಾ ವರ್ಗ ಸಹಾಯಕ ವರ್ಗಗಳ ಬಗ್ಗೆ ತಿಳ್ಕೊಳ್ಬೋದಾಗಿದೆ. ಮುಖ್ಯ ಕಾರ್ಯನಿರ್ವಾಹಕನ ಅಧಿಕಾರ ಮತ್ತು ಕರ್ತವ್ಯಗಳನ್ನು ತಿಳಿದ ನಂತರ ಅಥವಾ ಆತನೊಬ್ಬನೇ ತನ್ನೆಲ್ಲ ಕಾರ್ಯಗಳನ್ನು ನೆರವೇರಿಸುವುದು ಸಾಧ್ಯವಿಲ್ಲ ಎಂದು ನಾವು ಈ ಮೂಲಕ ತಿಳ್ಕೊಳ್ಬೋದು. ಅದರಲ್ಲೂ ಕೂಡ ದಕ್ಷತೆಯಿಂದ ಹಾಗೆ ಅದರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಈ ಮುಖ್ಯ ಕಾರ್ಯನಿರ್ವಾಹಕನಿಗೆ ಸಲಹೆಗಾರ ಮತ್ತು ಸಲಹೆಗೆ ಮತ್ತು ಸಹಾಯಕ್ಕಾಗಿ ಕಾರ್ಯನಿರ್ವಾಹಕ ಸಲಹಾ ಮತ್ತು ಸಹಾಯಕ ವರ್ಗಗಳು ಕೂಡ ಇರ್ತದೆ. ಈ ರೀತಿಯ ಘಟಕಗಳು ಈ ಮೂರು ವರ್ಗಗಳ ಸ್ವರೂಪ, ಕಾರ್ಯ, ಪ್ರಾಮುಖ್ಯತೆಯನ್ನು ಕೂಡ ವಿವರಿಸ್ತದೆ ಎನ್ನುವಂಥದ್ದನ್ನು ನಾವು ಈ ಮೂಲಕ ತಿಳ್ಕೊಳ್ಬೋದಾಗಿದೆ. ಇದರಲ್ಲಿ ನಾವು ಸಲಹಾ ವರ್ಗ ಮತ್ತು ಸಹಾಯಕ ವರ್ಗದ ವ್ಯತ್ಯಾಸ ಇರ್ಬೋದು, ಕಾರ್ಯನಿರ್ವಾಹಕ ಮತ್ತು ಸಹಾಯಕ ವರ್ಗದ ವ್ಯತ್ಯಾಸ ಇರ್ಬೋದು, ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗದ ವ್ಯತ್ಯಾಸವನ್ನು ಕೂಡ ತಿಳ್ಕೊಂಡೆವು. ಸಹಾಯಕ ವರ್ಗಗಳ ಕೆಲವು ಕಾರ್ಯಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.